ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಗಣೇಶ ಹಬ್ಬ ಇಸ್ ಇನ್ ದ ಕಾರ್ನರ್. ಸೊ ಈಗ ಏನು ಮಾಡೋದು, ನಾವು ನಮ್ಮ ಮನೇಲಿ ಗಣೇಶ ಕೂಡಿಸ್ತೀವಿ. ಸೊ ಹಾಗಾಗಿ ಗಣೇಶ ತರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ಎಲ್ಲಿ ಹೋಗೋದು ಅಂತ ಅಂದ್ಕೊಂಡ್ವಿ. ಸೊ ತುಂಬ ದೂರ ಬೇಡ, ಅಲ್ಲೆಲ್ಲ ರಶ್ ಇರುತ್ತೆ, ಸಂತೆಗಿಂತೆ ಹೋದರೆ ಅಂತ ನಮ್ಮ ಮನೆ ಹತ್ರನೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇಲ್ಲೇ ಹತ್ತಿರದಲ್ಲಿ ಹೋಗಿ ಗಣೇಶ ಗೌರಿ ಎರಡೂ ಕೂಡಿಸ್ತೀವಿ. ಸೊ ಎರಡೂ ತೊಗೊಂಡ್ಬರೋಣ ಅಂತ. ಸೊ ಯಾವ್ಯಾವ ಥರ ಗಣೇಶ ಇದೆ, ಎಷ್ಟಿದೆ ಪ್ರೈಸು, ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ನಮ್ಮಪ್ಪ ನನ್ನ ಮಗ ಬೈಕಲ್ಲಿ ಹೊರಟ್ವಿ ಗಣೇಶ ತೊಗೊಂಡ್ಬರೋಣ ಅಂತ. ಹಾಗೆ ಹೋಗ್ತಾ ತುಂಬ ತರಹದ ಗಣೇಶಗಳನ್ನ ನೋಡಿದ್ವಿ. ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗಲಿಲ್ಲ. ಆದರೂ ವಿ ಫಿಕ್ಸ್ಡ್ ಇನ್ ಮೈಂಡ್, ಪ್ರತಿ ವರ್ಷ ತೊಗೊಳ್ಳೋ ಹಾಗೇ ತೊಗೊಳೋಣ ಅಂತ. ಸೊ ಸೈಜ್ ಪ್ರಕಾರ ನಮಗೆ ಗೊತ್ತಿತ್ತು. ಗೌರಿನೂ ತೊಗೊಳೋಣ ಅಂತ ನೋಡಿದ್ವಿ ಬಹಳಷ್ಟು. ಸೊ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇತ್ತು. ಹಾಗೂ ಹೀಗೂ ನೋಡಿ ನಾವು ತೊಗೊಂಡಿದ್ದು ಗಣೇಶ 450 ಆಯಿತು, ಗೌರಿ 250 ಆಯಿತು. ಬಿಡಿ ಹೂವು ತುಂಬ ಇತ್ತು, ಕಟ್ಟಿರೋ ಹೂವು ಆಪ್ಷನ್ಸೇ ಇರಲಿಲ್ಲ, ಎಲ್ಲೋ ಅಲ್ಪ ಸ್ವಲ್ಪ. ಬಟ್ ನಮಗೆ ಮಲ್ಲಿಗೆ ಹೂವು ಬೇಕಾಗಿತ್ತು, ಅದಂತೂ ಇರಲಿಲ್ಲ. ಸಾಯಂಕಾಲ ತೊಗೊಳೋಣ ಅಂತ ಡಿಸೈಡ್ ಮಾಡಿ ಅಷ್ಟೊತ್ತಿಗೆ ಹಣ್ಣು ಹಂಪಲು ಎಲ್ಲ ತೊಗೊಂಡು, ಬಾಳೆ ಎಲೆ ಮಾವಿನ ಎಲೆ ಬಾಕಿ ಇತ್ತು, ಅದನ್ನು ತೊಗೊಳೋಣ ಅಂತ. ಹಾಗೆ ಹೋಗ್ತಾ ನಮಗೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಕಾಣಿಸಿದ್ರು. ಹ್ಯಾಟ್ಸ್ ಆಫ್ ಟು ಯು ಸರ್. ನಮ್ಮ ಮನೆ ಗೌರಿ ಗಣೇಶನ ಹಬ್ಬದ ದಿನ ತೋರಿಸ್ತೀನಿ. ಬಾಯ್.